ಎಂದ್ರದು ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಇವತ್ತು ನಮ್ಮ ಪಕ್ಕದ ಮನೆಯಲ್ಲಿ ಬೇಬಿ ಶವರ್ ಪ್ರೋಗ್ರಾಮ್ ಇದೆ. ಬಟ್ ನಾನಿವತ್ತು ಅದನ್ನೆಲ್ಲ ವೀಡಿಯೋ ಮಾಡಿ ತೋರಿಸೋದಿಲ್ಲ. ಹಾಗೆ ನನಗೆ ನನ್ನ ಫ್ರೆಂಡ್ ಮನೆಗೂ ಹೋಗ್ಲಿಕ್ಕುಂಟು. ಫ್ರೆಂಡ್ ಮನೆಯಲ್ಲೂ ಒಂದು ಫಂಕ್ಷನ್ ಇದೆ. ಸೊ ಬನ್ನಿ, ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ತುಂಬ ಜೋರಾಗಿ ಮಳೆ ಕೂಡ ಇದೆ, ಬೆಳಿಗ್ಗೆಯಿಂದನೇ ಇದೆ. ಬನ್ನಿ. ನನ್ನ ಇಬ್ಬರು ಮಕ್ಕಳು ಎದ್ಬಿಟ್ಟು ಅಲ್ಲಿ ಕೂತಿದ್ದಾರೆ ನೋಡಿ. ಹಾಗೆ ಇವತ್ತು ಸ್ಟ್ರೀಟ್ ಲೈಟ್ ಒಂದು ಆಫ್ ಮಾಡಿಬಿಡುವ, ಸ್ವಿಚ್ ಆಫ್ ಮಾಡಿಬಿಟ್ಟು ಬರೋಣ. ನೋಡಿ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಮ್ಮೂರು. ಇವತ್ತಿನ ನನ್ನ ಬೆಳಗಿನ ತಿಂಡಿ ಇದು ಚಿಕನ್ ಕರಿ ಮತ್ತು ರೈಸ್ ಬಾಲ್. ಬೆಳಗಿನ ತಿಂಡಿ ಎಲ್ಲ ಆಗಿಬಿಟ್ಟು ಇವಾಗ ಅವಳಿಗೆ ಮಸೀದಿ ಇದೆ, ಹಾಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ತನಕ ಮಾಡಿಬಿಡು ಅಂತ ದಿನ ಮಾಡ್ತೀನಲ್ವ. ಹಾಗೆ ಬನ್ನಿ, ಇವಾಗಲೂ ಭಾರ ನಾವೇ ಹೊರಬೇಕು. ಪೋಂಡೇನಿ ಹಾಂ ಸೈಡ್ ಬಾಡಿ. वालेकुम सलाम. हाँ పోయానా పోయాలా బుట్టలా దీది దీది బుట్టు పోయాలా దీది బుట్టు పోయాలా. ಗೈಸ್, ಇವಾಗ ಮನೆಗೆ ಹೋಗೋಕ್ಕೆ ಗೊತ್ತಿಲ್ಲ, ಅಲ್ಲಿ ದನ ಬರ್ತಾ ಇದೆ. ಅದು ಅಲ್ಲದೆ ಜೋರಿದೆ ದನ. ಅದಕ್ಕೆ ಇಲ್ಲಿ ನನ್ನ ನೇಬರ್ ಮನೆ ಹತ್ರ, ಫ್ಯಾಮಿಲಿ ಮೆಂಬರ್ ಮನೆ ಹತ್ರ ನಿಂತ್ಕೊಂಡಿದ್ದೀನಿ. ಇವಾಗ ಸ್ಕಾರ್ಪ್ ಎಲ್ಲ ಹೇಗೆ ಹೋಗಿದೆ. ಅಲ್ಲಿಂದ ವಾಪಸ್ ಬಂದಿರೋದು ನಾನು. ఇదేం రాక్కల అది తర్వాత ఇదండి అది അത് ഒന്നാനെ വന്നിട്ട് ಗೈಸ್, ಫುಡ್ಡೆಲ್ಲ ರೆಡಿ ಆಗ್ತಾ ಇದೆ. ಇವಾಗ ನಾವಂತೂ ರೆಡಿ ಆಗಿಬಿಟ್ಟಿದ್ದೀವಿ. ನನ್ನ ಡ್ರೆಸ್ಸಲ್ಲಿ ಹೇಗಿದೆ ಇವತ್ತು ನೋಡಿ. ಲಾಸ್ಟ್ ನಾಳಿನ ಡ್ರೆಸ್ ಹಾಕ್ಬಿಟ್ಟಿದ್ದೀನಿ ನಾನು, ಯಾಕಂದರೆ ನಾವೆಲ್ಲ ಗ್ರ್ಯಾಂಡ್ ಡ್ರೆಸ್ ಹಾಕೋಕೆ ಹೋಗಲಿಲ್ಲ ಇವತ್ತು. ಮತ್ತು ಸಂಜೆ ನನಗೆ ನನ್ನ ಫ್ರೆಂಡ್ ಮನೆಗೂ ಕೂಡ ಹೋಗ್ಲಿಕ್ಕುಂಟು. ಇವಾಗ ಊಟ ಎಲ್ಲ ಆದಮೇಲೆ ಫ್ರೆಂಡ್ ಮನೆಗೆ ಹೋಗಬೇಕು. ಸದ್ಯಕ್ಕೆ ಇವಾಗ ಹೊರಗಡೆ ಹೋಗಲಿಕ್ಕಿಲ್ಲ, ಅಷ್ಟು ಗೆಸ್ಟ್ಗಳೆಲ್ಲ ಇದ್ದಾರೆ. ನಾನು ಮತ್ತು ಸನ್ವಾ ಇಲ್ಲೇ ರೂಮ್ನಲ್ಲಿದ್ದೀವಿ. ಇವಾಗ ಇವಳಿಗೆ ಮಲ್ಕೊಂಡ್ಬಿಟ್ಟಿದ್ದಾಳೆ. ಅವಳಿಗೆ ಆ ಡ್ರೆಸ್ ಹಾಕ್ಬಿಟ್ಟು ನಿಲ್ಲಿಕ್ಕೆ ಆಗೋದಿಲ್ಲ. ಬೇಗ ಅಮ್ಮಕ್ಕರು
ಎಂದ್ರಪ್ಪ ಎಂದ್ರೆ ಅದು ಕೋಳಿಯಾ? ಗುಡ್ ಈವ್ನಿಂಗ್ ಗೈಸ್. ನಾನು ಇವಾಗ ಫ್ರೆಂಡ್ ಮನೆಗೆ ಹೋಗೋಕ್ಕೆ ರೋಡ್ ಬಂದು ನಿಂತಿದ್ದೀನಿ. ಇವಾಗ ಆಟೋ ಬರುತ್ತೆ ಅಂತ ಹೇಳಿಬಿಟ್ಟು ಮಕ್ಕಳು ಕೂಡ ಅಲ್ಲೇ ಇದ್ದಾರೆ ಜೊತೆಗೆ. ಚಾಕ್ಲೇಟ್ ರೋಡ ಮೆಲ್ಲೆ. നോക്കിയാ നോക്കിയാ മെല്ലെ ചവിട്ടിടണ്ട ഒത്തിരി കാല് ഒത്തി പോയി മെല്ലെ മെല്ലെ നോക്കി പോ നോക്കി പോ. അല്ലേ ಬಂತು ಹೋಯ್ ಪೋರ್ ಬಾಬಾ. ಅವಳಿರೋದು ಸೆಕೆಂಡ್ ಫ್ಲೋರ್ನಲ್ಲಿ, ನಾನು ಫಸ್ಟ್ ಫ್ಲೋರ್ಗೆ ಬಂದುಬಿಟ್ಟಿದ್ದೀನಿ. ಇವಾಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಅವಳು ನನಗಂತೂ ನೆನಪೇ ಇಲ್ಲ ಲಾಸ್ಟ್ ನಾನು ಬಂದು ಒಂದು 2 months ಆಯಿತಾ ಅಂತ. ಸೊ ಹಾಗೆ ನೆನಪೇ ಇಲ್ಲ ನನಗೆ. ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇರ್ಬೋದು, ನೋಡೋಣ ಬನ್ನಿ. ಒಳಗಡೆ ಬಂದ್ವಿ. ಒಳಗಡೆ ಬಂದುಬಿಟ್ಟು ಇವಾಗ ಮಕ್ಕಳು ನೋಡಿ ಏನು ಮಾಡ್ತಾಯಿದ್ದಾರೆ ಅಂತ ರೂಮ್ನಲ್ಲಿ. ಹಾಗೆ ವೆಲ್ಕಮ್ ಡ್ರಿಂಕ್ ಕೂಡ ಕೊಟ್ಟರು. ಅದು ಮಕ್ಕಳೆಲ್ಲ ಕುಡಿದು ಅಲ್ಲಿ ಚೆಲ್ಬಿಟ್ಟಿದ್ದಾರೆ.
ಮನೆಯಲ್ಲಿ ಆಲ್ರೆಡಿ ನಾವು ಫುಡ್ಡೆಲ್ಲ ತಿಂದೇ ಬಂದಿರೋದು. ನಾವು ನಮ್ಮ ಪಕ್ಕದ ಮನೆಯಲ್ಲಿ ಫಂಕ್ಷನ್ ಇತ್ತಲ್ಲ, ಅದಕ್ಕೆಲ್ಲ ಹೋಗಿಬಿಟ್ಟೇ ಬಂದಿರೋದು. ಇವಾಗ ಮತ್ತೆ ಊಟ ಮಾಡಬೇಕಂತ ಹೇಳ್ತಾ ಇದ್ದಾಳೆ. ಹಾಗೆ ಮಕ್ಕಳಿಗೆ ಒಂದು ಸ್ವಲ್ಪ ಕೊಡೋಣ ಅಂತ. ಇನ್ನು ನೈಟ್ ಆದರೆ ಅವ್ರು ಮಲಗ್ತಾರೆ, ಆಟೋದಲ್ಲಿ ಹೋಗ್ತಾನೆ ಮಲಗ್ತಾರೆ. ಅದಕ್ಕೆ ಸ್ವಲ್ಪ ಹೊಟ್ಟೆ ಎಲ್ಲ ತುಂಬಿಸ್ಬಿಡೋಣ ಅಂತ. ಹಾಗೆ ಅಲ್ಲಿ ಎಲ್ಲ ಫಂಕ್ಷನ್ ಮುಗಿಸ್ಬಿಟ್ಟು ನಾನು ಆಟೋದಲ್ಲಿ ಬಂದೆ ವಾಪಸ್. ನನಗೆ ಬರಬೇಕಾದ್ರೆ ಮೊಬೈಲ್ ಕವರ್ ಮತ್ತು ಮೊಬೈಲ್ ಸ್ಕ್ರೀನ್ ಗಾರ್ಡ್ ಎಲ್ಲ ಹಾಕಬೇಕಿತ್ತು. ಅದು ಬೀಚ್ ರೋಡ್ ಹತ್ತಿರ ಬಂತು. ಇನ್ನು ಅಲ್ಲೇ ಹಾಕ್ಸೋಣ ಅಂತ ಇದ್ದೀನಿ. ಬನ್ನಿ, ಯಾವ ಶಾಪ್ ಸಿಗುತ್ತೆ ಅಂತ ನೋಡೋಣ. ಬ್ಲಿಂಕ್ ಹೊಡಿದೆ ಇದು ನೋವು ಬರಲ್ಲ. ಅದು ನಿಮಗೆ ಆಯ್ತು ಬೇಗ ಚೇಂಜ್ ಆಗಿನಲ್ಲಿ ಇಲ್ಲಿ ಡಿಸ್ಪ್ಲೇ ಡ್ಯಾಮೇಜ್ ಅವರು ಡಿಸ್ಪ್ಲೇ ಚಂದ 1200 ಉಂಟು. അപ്പോൾ നിങ്ങൾ ഇത് 1300 അവിടെ അല്ലേ ടച്ച് ചെയ്ത് സേഫ്റ്റി ഡിസ്പ്ലേ സേഫ്റ്റി വേണം. ಗೈಸ್, ಮೊಬೈಲ್ ಶಾಪ್ಗೆ ಹೋಗ್ಬಿಟ್ಟು ಬಂದಾಯಿತು. ನನಗೆ ಮೊಬೈಲ್ ಶಾಪ್ಗೆ ಹೋದರೆ ಒಂದು ಕವರ್ ತೆಗೆಯೋ ಹುಚ್ಚಿದೆ. ಅಂದರೆ ಐಫೋನ್ಗೆ ಕಂಡ್ರೆ ನನಗೆ ಯಾಕೋ ಒಂಥರ ಮೊನ್ನೆ ಎದ್ದಿರೋದಷ್ಟೇ ನಾನು ಒಂದು ಕವರ್. ಇವಾಗ ಮತ್ತೆ ಒಂದು ವಾಪಸ್ ತಗೊಂಡಿದ್ದೀನಿ ನಾನು ಮೊಬೈಲ್ ಕವರ್. ಹಾಗೆ ಅವರ ಮೊಬೈಲಿಗೆ ನನ್ನ ಸಿಸ್ಟರ್ಸ್ ಏನಿದ್ದಾರೆ ಅವರ ಮೊಬೈಲಿಗೆ ಸ್ಕ್ರೀನ್ ಗಾರ್ಡ್ ಮತ್ತು ಕವರ್ ಕೂಡ ಹಾಕಿಸಿದ್ದೀನಿ. ಅದನ್ನು ತೆಗೆದು ಕತ್ಲೆಯಲ್ಲಿ ಕಾಣ್ತಾ ಇಲ್ಲ. ಒಂದು ಕಡೆ ಮಳೆ ಕೂಡ ಬರ್ತಾಯಿದೆ, ಹೊರಗಡೆ ತುಂಬ ಜೋರಾಗಿ ಮಳೆ ಕೂಡ ಇದೆ. ಹಾಗೆ ಇವತ್ತಿನ ಲಾಗ್ ಕೂಡ ಎಂಡ್ ಮಾಡೋ ಟೈಮ್ ಬಂತು. ಇನ್ನು ಮನೆಯಲ್ಲಿ ಹೋಗ್ಬಿಟ್ಟು ಎಲ್ಲ ಮಕ್ಕಳೆಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ. ಸೊ ನಾನು ನಿಮಗೆ ಇನ್ನು ನೆಕ್ಸ್ಟ್ ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಮಿಸ್ ಯು.